ಹೋಗ್ತಾ ಇದ್ದೆ, ಅಲ್ಲೊಂದು ಗಿಣಿ ಕೂತಿತ್ತು. ಅದೇನೋ ಶಬ್ದ ಮಾಡ್ತಾ ಇತ್ತು. ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ. ಆವಾಗ ಅನಿಸ್ತು ನನಗೆ, ಎಷ್ಟು ಮುದ್ದಾಗಿ ಮಾತಾಡುತ್ತಿದ್ವು. ಹಾಗೆ ಒಂದೆರಡು ಲೈನ್ ಬಂತು ಬಾಯಿನಲ್ಲಿ. ಗಿಣಿ ನುಡಿ ಮುದ್ದು, ಹಂಸ ನಡೆ ಮುದ್ದು, ನೃತ್ಯಕ್ಕೆ ನವಿಲು, ಹಾಡಿಗೆ ಕೋಗಿಲೆ. ಆದರೆ ಆ ಪರಮಾತ್ಮನ ಪ್ರೇಮ ಒಂದೇ ನಮಗೆ ಮದ್ದು ಅಂತ. ನಮಗೆ ಇದೆಲ್ಲ ಇದ್ರೂ ಸುತ್ತಾನು ಗಿಣಿ ಇದೆ, ನವಿಲಿದೆ, ಕೋಗಿಲೆ ಇದೆ. ನವಿಲ್ ನಾಟ್ಯ ಆಡ್ತಾ ಇದೆ, ಕೋಗಿಲೆ ಹಾಡ್ತಾ ಇದೆ, ಅಲ್ಲಿ ಹಂಸ ತೇಲ್ತಾ ಆಟ ಆಡ್ತಾ ನಡೀತಾ ಇದೆ. ಎಲ್ಲ ಎಂಜಾಯ್ ಮಾಡ್ಬೋದು. ಆ ಎಂಜಾಯ್ ಮಾಡೋದಕ್ಕೆ ನಮಗೆ ಒಂದು ಪ್ರೇಮ ಸಿಕ್ಕಬೇಕಲ್ಲ, ಅದೇ ಮದ್ದು. ಆ ಮದ್ದು ಬಿದ್ರೇನೆ ಇದೆಲ್ಲ ಮುದ್ದುಗಳೆಲ್ಲ ಅರ್ಥ ಆಗೋದು. ಅಂದರೆ ಆ ಹೂವು ಅರಳುತ್ತೆ, ಅದಕ್ಕೆ ತಕ್ಕಂತೆ ಒಂದು ತಂಗಾಳಿ ಬೀಸಿದ್ರೇನೆ ಆ ಕಂಪು ಹರಡೋದು. ಆ ಕಂಪು ನಮ್ಮ ಮೂಗು ತನಕ ಬರ್ಬೇಕಾದ್ರೆ ತಂಗಾಳಿ ಬೀಸಬೇಕು. ಎಷ್ಟು ಕೋಆರ್ಡಿನೇಷನ್, ಹೂ ಅರಳಕ್ಕೂ ಗಾಳಿ ಬೀಸಕ್ಕೂ ನಾವು ಅಲ್ಲಿರೋಕ್ಕೂ ಆ ಬ್ಯೂಟಿನ ಅನುಭವಿಸೋಕ್ಕೆ ನಮಗೆ ಬೇಕಾದಾಗ ಆ ನೀರಿಗೆ ಒಂದು ದಡಕ್ಕೆ ಬಂದು ಸ್ಪರ್ಶ ಮಾಡುತ್ತಲ್ಲ, ಆ ಭೂಮಿಯನ್ನು ಸ್ಪರ್ಶ ಮಾಡುತ್ತಲ್ಲ ನೀರು, ಆಗ ಇನ್ನೊಂದು ಅಲೆ ಹೇಳುತ್ತೆ, ಇನ್ನೊಂದು ಅಲೆ ಹೇಳುತ್ತೆ. ಅದು ಕಾಂಪಿಟೇಷನ್ ಮೇಲೆ ಬಂದು ದಡ ಮುಟ್ಟಿ ಹೋಗೋದು ನೋಡ್ತಾ ಇದ್ರೆ ಎಷ್ಟು ಆಕರ್ಷಣೆ ಇದೆ ಇದರಲ್ಲಿ ಅಂತ ಅನಿಸುತ್ತೆ. ಹಾಗೇ ನೋಡ್ತಾ ಕೂತಿದ್ರೆ ಸಾಯಂಕಾಲ ಆಗುತ್ತೆ, ಕೆಂಪು ಆಕಾಶ, ಆ ಒಂದೊಂದು ಮೋಡನೂ ಬಂದು ಅದ್ರ ಮುಂದೆ ನಿಂತ್ಕೋತಾ ಇದೆ, ಮುಗಿ ಬೀಳೋದು ಅಂತ. ತಾನು ಕೆಂಪು ಕಾಣಬೇಕು ಆ ಬೆಳಕಲ್ಲಿ ಅಂತ. ಅದೊಂದು ಮೋಡಗಳು ಬಂದು ಕೆಂಪಾಗ್ತಾ ಇರೋದು, ಈ ಕಡೆ ಹೋಗ್ತಾ ಇರೋದು, ಇನ್ನೊಂದು ಮೋಡ. ಅದು ಕೂಡ ಎಷ್ಟು ಆಕರ್ಷಣೀಯವಾಗಿರುತ್ತೆ. ಒಂದೊಂದ್ಸತಿ ಅನ್ಕೊಳ್ತೀವಿ, ದೂರದಲ್ಲಿದ್ದಾನೆ ಚಂದ್ರ, ಎಷ್ಟು ದೂರನೋ ಗೊತ್ತಿಲ್ಲ, ಆದರೆ ಇಲ್ಲಿ ಕೂತಿದ್ರೆ ಆ ಪಾಂಡಲ್ಲಿ ಚಂದ್ರನ ಬಿಂಬ ಎಷ್ಟು ಹತ್ತಿರ ಕಾಣುತ್ತೆ. ನಾನು ಕೂತಿದ್ರೆ ಇದೊಂದು ವ್ಯಾಲಿನಲ್ಲಿ ಕೂತ್ಕೊಂಡಂಗೆ ಒಂದು ಕಣಿವೆ ಇದು, ಆದರೆ ಎತ್ತರ ಪರ್ವತದ ಬುಡನೇ ಕಣಿವೆ. ನಾನು ಪರ್ವತದ ಬುಡದಲ್ಲೇ ಇದ್ದೀನಿ, ಎಷ್ಟು ದೂರ ಇದೆ ಶಿಖರ ಅಂತ ಅನಿಸುತ್ತೆ. ಹಾಗೆ ನಮಗೆ ಒಳಗಡೆ ಒಂದು ಗಂಟೆ ಶಬ್ದ ಕೇಳಿದ್ರೆ ಕಣ್ಮುಚ್ಕೊಂಡು ವೇದನೆ ಕೇಳಿಸುತ್ತೆ. ಆ ಥರ ಓಂಕಾರ ನಾದ ಗಂಟೆ ಒಳಗಿದೆ. ಇದೆಲ್ಲ ಆ ಸೂಕ್ಷ್ಮನ ಅನುಭವಿಸ್ಬೇಕಾದ್ರೆ ನಮಗೆ ಅಹಂಕಾರಕ್ಕೊಂದು ಮದ್ದು ಬೇಕು. ಅದು ಪರಮಾತ್ಮನ ಪ್ರೇಮ ಒಂದೇ ಮದ್ದು. ಗಿಣಿ ನುಡಿ ಮುದ್ದು, ಗಿಣಿ ನುಡಿ